celebration of 32nd Sthapana Divas. Today is not merely a celebration of another milestone, but a reflection of a remarkable journey built on dedication, entrepreneurship, self-reliance, and service to the society. To present the invocation and invoke the blessings of the Almighty, I now proceed with the invocation. नमिते गणपति शतनयन नीलो नमगे सकल शुभा नमिते गणपति शतनयन नीलो नमगे सकल शुभा विघ्नेश्वरने भाग्यदाता परम पावन शिव सुतने नमिते गणपति शतनयन नीलो नमगे सकल शुभा वरविनायक विघ्ननाशक यज्ञजीवनवकुसुमतन्तु निन्न पादके मुडिपेउ देवा नीने गतियु भुजभूषण नमिते गणपति शतनयन नीಡು नमगे सकल शुभा नीಡು नमगे सकल शुभा. Thank you. So to mark the formal inauguration, now I request our esteemed dignitaries to kindly come forward for the lighting of ceremonial lamp and offer floral tributes to Bharat Mata, symbolizing knowledge, prosperity, and enlightenment. I request the dignitaries to come forward for the lighting lamp also. Thank you, respected dignitaries. It's now my privilege to invite Shri K. Narayana Prasanna, President of Lagu Udyog Bharati Karnataka, to deliver the welcome address and share insights on this significant occasion. ಎಲ್ರಿಗೂ ನಮಸ್ಕಾರ. ಲಘು ಉದ್ಯೋಗ ಭಾರತಿಯ 32ನೇ ವರ್ಷದ ಸ್ಥಾಪನಾ ದಿವಸವನ್ನ ಇವತ್ತು ಆಚರಿಸುವುದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಶ್ರೀ ಎಂ ಮದನ್ ಗೋಪಾಲ್ ಜಿ ಅವರು, IAS, ಕರ್ನಾಟಕ ಸರ್ಕಾರದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ರು. ಹಾಗೆ ಸರ್ಕಾರದ ವಿವಿಧ ಹುದ್ದೆಗಳನ್ನು, ಜವಾಬ್ದಾರಿಗಳನ್ನು ಬಹಳ ಶಿಸ್ತಿನಿಂದ ಹಾಗೂ ಇಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುವಂತ ಕೀರ್ತಿ ಅವರದ್ದಾಗಿದೆ. ಹಾಗೆ ಈ ಸ್ಥಾಪನಾ ದಿವಸಕ್ಕೆ ನಮ್ಮ ಜೊತೆಗೆ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆಗಿ, ಮಾದರಿ ಉದ್ಯಮಿಯಾಗಿ ನಮ್ಮ ಜೊತೆ ಕಳೆದ 20 ವರ್ಷದಿಂದ ಲಘು ಉದ್ಯೋಗ ಭಾರತ ಸದಸ್ಯರಾಗಿಯೂ, ಕರ್ನಾಟಕಕ್ಕೆ ಒಬ್ಬ ಹೆಮ್ಮೆಯ ಉದ್ಯಮಿಯಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಹೈಯೆಸ್ಟ್ ಔಟ್ಪುಟ್ 0 PPM ಲೆವೆಲ್ ಅಲ್ಲಿ ಕಾರ್ಯನಿರ್ವಹಿಸಿ IATF ಸರ್ಟಿಫಿಕೇಶನ್ ಮಾಡಿಕೊಂಡು ಮಾಡೆಲ್ ಇಂಡಸ್ಟ್ರಿ ಆಗಿರುವಂತಹ ರನ್ ಮಾಡುವಂತಹ ಶಂಕರ್ ಅವರು ಕೂಡ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ. ಹಾಗೆ ಲಘು ಉದ್ಯೋಗ ಭಾರತಿ ಕಳೆದ 20 ವರ್ಷಕ್ಕೂ
ಹೆಚ್ಚಿನ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಅಂದಿನಿಂದ ಇಂದು ತನಕ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆ ನಮ್ಮ ಲಘುದ್ಯೋಗ ಭಾರತೀಯ ಬೆಳವಣಿಗೆಗೆ ಸಹಾಯ ಮಾಡಿದಂತ ಶ್ರೀಯುತ ತಿಪ್ಪೇಸ್ವಾಮೀಜಿಯವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮತ್ತು ಕ್ಷೇತ್ರೀಯ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತಿನ ಈ ದಿವಸ. ಹಾಗೆ ಲಘು ಉದ್ಯೋಗ ಭಾರತೀಯ ಪಾಸ್ಟ್ ಪ್ರೆಸಿಡೆಂಟ್ಸ್, ಪಾಸ್ಟ್ ಜನರಲ್ ಸೆಕ್ರೆಟರೀಸ್ ಹಾಗೂ ಕರ್ನಾಟಕದ ವಿವಿಧ ಜಾಗದಿಂದ ಬಂದಿರಂತಹ ಲಘು ಉದ್ಯೋಗ ಭಾರತೀಯ ಬೇರೆ ಬೇರೆ ಯೂನಿಟ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ನಮ್ಮ ಜೊತೆ ಇದ್ದಾರೆ. ನಿಮ್ಗೆಲ್ರಿಗೂ ಹಾರ್ದಿಕ ಸ್ವಾಗತಗಳು. ಲಘು ಉದ್ಯೋಗ ಭಾರತಿ 1994ನೇ ಇಸವಿ ಏಪ್ರಿಲ್ 25ನೇ ತಾರೀಕು ಪ್ರಾರಂಭವಾಯಿತು. ಶ್ರೀಯುತ ಮೋರಪಂತ್ ಪಿಂಗ್ಳೆ ಹಾಗೂ ಅನಂತರಾವ್ ಭಿಡೆ ಅವರು ನಾಗ್ಪುರದಲ್ಲಿ ಆಗಿನ ಸರಸಂಘದ ಚಾಲಕರಾದ ಪೂಜ್ಯ ಶ್ರೀ ಸುದರ್ಶನ್ ಜಿ ಅವರ ನೇತೃತ್ವದಲ್ಲಿ ಲಘು ಉದ್ಯೋಗ ಭಾರತಿ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನ ತನಕ ಹಂತ ಹಂತವಾಗಿ ಬೆಳೆಯುತ್ತಾ ಬಂತು. ಮೊದಲನೇ ಹಂತದಲ್ಲಿ ಉತ್ತರ ಭಾರತದಲ್ಲಿ ಸ್ಪ್ರೆಡ್ ಆಯಿತು. ಮಹಾರಾಷ್ಟ್ರದಿಂದ ಗುಜರಾತ್, ಮಧ್ಯಪ್ರದೇಶ್, ಯುಪಿ, ರಾಜಸ್ಥಾನ ಬೆಳವಣಿಗೆಯಾಗಿ ಕರ್ನಾಟಕಕ್ಕೆ 1996-97ನೇ ಇಸವಿಗೆ ಪಾದಾರ್ಪಣೆ ಆಯಿತು. ಅಂದಿನ ಸಮಯದಲ್ಲಿ ಶ್ರೀಯುತ ಶಂಕರ್ ನಾಯಕ್ ಅವರು, ಶ್ರೀ ಗೋಪಾಲ್ ಜಿ ಅವರು ಇನಿಷಿಯೇಟಿವ್ ತಗೊಂಡ್ರು. ಅವರಿಗೆ ಸಹಾಯಕವಾಗಿ ಜನರಲ್ ಸೆಕ್ರೆಟರಿ ಆಗಿ ಶ್ರೀಯುತ HUS ಕೃಷ್ಣ ಅವರು ಕಾರ್ಯನಿರ್ವಹಿಸಿದರು. ಕರ್ನಾಟಕದಲ್ಲಿ ಅಷ್ಟು ಸುಲಭ ಇರಲಿಲ್ಲ. ಆ ಹಂತದಲ್ಲಿ ಕಾಸಿಯಾ ಇರಬಹುದು, FKCCI ಇರಬಹುದು, ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಇರಬಹುದು, ಅಥವಾ ರೀಜನಲ್ ಅಸೋಸಿಯೇಷನ್ಗಳು ತುಂಬಾ ಇತ್ತು. ಅವರ ಮಧ್ಯದಲ್ಲಿ ಅವ್ರಿಗಿಂತ 10 ಪಟ್ಟು ಮೆಂಬರ್ಶಿಪ್ ಫೀ ಇತ್ತು ಲಘು ಉದ್ಯೋಗ ಭಾರತಿದು. ಅವಾಗ ಕೃಷ್ಣ ಅವರು ಹೇಳ್ತಾ ಇರೋದು ನೆನಪು ಬರ್ತಾ ಇದೆ. ಕಾಸಿಯಾ ಅಥವಾ ಉಳಿದ ಅಸೋಸಿಯೇಷನ್ಗೆ 1000ಕ್ಕಿಂತ ಕೆಳಗಡೆಯ ಮೆಂಬರ್ಶಿಪ್ ಫೀಸ್ ಇತ್ತು. ಲಘು ಉದ್ಯೋಗ ಭಾರತಿಗೆ 5,000 ರೂಪಾಯಿ ಫೀಸ್ ಇತ್ತು. ಯಾವ MSMEಗಳು ಈ ಫೀಸ್ ಕೊಟ್ಟು ಬರ್ತಾರೆ ಅಂತ ಹೇಳುವ ಒಂದು ಚಾಲೆಂಜ್ ಅನ್ನು ಎದುರಿಸಿಕೊಂಡು ಲಘು ಉದ್ಯೋಗ ಭಾರತಿ ಹಂತ ಹಂತವಾಗಿ ಬೆಳೆಯಿತು. ಸುಮಾರು 2019ನೇ ಇಸವಿ ಯಾವಾಗ ನಾನು ಸಣ್ಣ ಜವಾಬ್ದಾರಿಯನ್ನ ಲಘು ಉದ್ಯೋಗ ಭಾರತಿಯಲ್ಲಿ ತಗೊಳ್ಬೇಕಾಗಿ ಬಂತು, ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 700ರಿಂದ 800 ಸನಿಹದಲ್ಲಿತ್ತು ಮೆಂಬರ್ಶಿಪ್. ಇವಾಗ 2300 ಸನಿಹಕ್ಕೆ ಬಂದಿದೆ. ಇದು ಇಬ್ಬರ ಪ್ರಯತ್ನದಿಂದ ಅಲ್ಲ. ಶಂಕರ್ ನಾಯಕ್ ಅವರ ನಂತರ ಅವರಿಗೆ ಸಹಾಯಕ್ಕೆ ಜನರಲ್ ಸೆಕ್ರೆಟರಿ ಆಗಿ ಶ್ರೀ HUS ಕೃಷ್ಣ ಇದ್ರು. ನಂತರದ ಪ್ರೆಸಿಡೆಂಟ್ ಶ್ರೀ JR ಬಂಗೇರ ಆದ್ರು. ಅವರಿಗೂ ಕೂಡ ಜನರಲ್ ಸೆಕ್ರೆಟರಿ ಆಗಿ HUS ಕೃಷ್ಣ ಅವರೇ ಇದ್ರು. ಮತ್ತೆ ಶ್ರೀಯುತ ಲೇಟ್ N ಜಯಕುಮಾರ್ ಅವರಿದ್ರು 2003ರಿಂದ 2005 ತನಕ. ಅವರು ಕೂಡ ಒಂದು ಟರ್ಮ್ ಅಲ್ಲಿ HUS ಕೃಷ್ಣ ಅವರು ಜನರಲ್ ಸೆಕ್ರೆಟರಿ ಆಗಿದ್ರು. ಮತ್ತೆ HUS ಕೃಷ್ಣ ಅವರೇ ಕರ್ನಾಟಕದ ಜವಾಬ್ದಾರಿಯನ್ನು ತಗೊಂಡು ಅಧ್ಯಕ್ಷರಾದ್ರು 2005ರಿಂದ 2007ನೇ ಇಸವಿಯವರೆಗೆ. ಅದರ ನಂತರ ಪುನಃ 2007ರಿಂದ 9ನೇ ಇಸವಿಯವರೆಗೆ ಕೃಷ್ಣ ಅವರೇ ಇದ್ರು. ಅವರಿಗೆ 2 ಟರ್ಮ್ ಅಲ್ಲಿ ಕೂಡ ಶ್ರೀಯುತ ಭೋಜರಾಜ್ ಅವರು ಜನರಲ್ ಸೆಕ್ರೆಟರಿ ಆಗಿ ಸಹಾಯ ಮಾಡಿದ್ರು. ಮುಂದೆ T ಶ್ರೀನಿವಾಸನ್ ಅವರು 2009ರಿಂದ 13ರ ತನಕ 2 ಟರ್ಮ್ ಅಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ ಒಂದು ಟರ್ಮ್ ಅಲ್ಲಿ ಭೋಜರಾಜ್ ಅವರು, ಇನ್ನೊಂದು ಕಡೆಯಲ್ಲಿ ಶ್ರೀಯುತ DL ವೆಂಕಟೇಶ್ ಅವರು ಕಾರ್ಯನಿರ್ವಹಿಸಿದ್ರು. ಆಮೇಲೆ KS ಶರ್ಮಾ ಅವರು 2 ಟರ್ಮ್, ಆಮೇಲೆ PS ಶ್ರೀಕಂಠ ದತ್ತ ಅವರು 2017ರಿಂದ 2021ರ ತನಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ ಶ್ರೀಯುತ MN ಯಜ್ಞೇಶ್ ಅವರು ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದ್ರು. ಒಂದು ಟರ್ಮ್ ಅಲ್ಲಿ ನಾನು ನಾರಾಯಣ ಪ್ರಸನ್ನ ಜನರಲ್ ಸೆಕ್ರೆಟರಿ ಆಗಿದ್ದೆ. ಮುಂದೆ ಡಾಕ್ಟರ್ ಸಚಿನ್ ಸಬ್ಮಿಸ್ ಅವರು 2 ಟರ್ಮ್, ಅವರಿಗೆ ಜನರಲ್ ಸೆಕ್ರೆಟರಿ ಆಗಿ ನಾನೇ ಸಹಕಾರ ಕೊಡ್ತಾ ಇದ್ದೆ. ಈಗ ಮುಂಚೂಣಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಲಘು ಉದ್ಯೋಗ ಭಾರತಿ ಏನ್ ಮಾಡ್ತಾ ಇದೆ? ದೇಶದಲ್ಲಿ ಇದು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಒಂದು ಸಣ್ಣ ಕೈಗಾರಿಕೆಗಳ ಸಂಸ್ಥೆ. ಇದು ಯಾಕೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ? ಬೇರೆ ಆರ್ಗನೈಸೇಷನ್ಗೂ ಇದಕ್ಕೂ ಏನು ವ್ಯತ್ಯಾಸ?
ಈ ವೇಗದ ಗತಿ ಬರುವುದಕ್ಕೆ ಕಾರಣ ಏನು? ಇದನ್ನೆಲ್ಲ ಒಂದು ಸಣ್ಣ ಒಂದು ವಿಶ್ಲೇಷಣೆ ಮಾಡಿದಾಗ ಇವತ್ತು 66,000 ಮೆಂಬರ್ಶಿಪ್ ಹೊಂದಿದೆ ದೇಶದಾದ್ಯಂತ. ಸುಮಾರು 1,000ಕ್ಕೂ ಹೆಚ್ಚು ಯೂನಿಟ್ಸ್ ಇದೆ. ಯೂನಿಟ್ಸ್ ಅಂದ್ರೆ 25 ಜನರ ಒಂದು ಸಣ್ಣ ಘಟಕ, ಅದಕ್ಕೆ ಯೂನಿಟ್ಸ್ ಅಂತ ಅಂತೀವಿ. ನಮ್ಮ ಉದ್ದೇಶ ಇನ್ನು 2 ವರ್ಷದಲ್ಲಿ 1 ಲಕ್ಷ ಮೆಂಬರ್ಶಿಪ್ಗೆ ರೀಚ್ ಆಗಬೇಕು ಅಂತ. ಯಾಕೆ 1 ಲಕ್ಷ ರೀಚ್ ಆಗಬೇಕು? ನಮಗೆ ನಮ್ಮದೇ ಆದಂತ ಒಂದು ಬಾರ್ಗೇನಿಂಗ್ ಪವರ್ ಬೇಕು, ನಮ್ಮದೇ ಆದಂತ ಒಂದು ಐಡೆಂಟಿಟಿ ಇರಬೇಕು. ಇದರಿಂದಾಗಿ ಸಣ್ಣ ಕೈಗಾರಿಕೆಗಳಿಗೆ ಸ್ಟ್ರೆಂತ್ ಬರಬೇಕು. ನಮ್ಮ ದೇಶ ಇಕನಾಮಿಕಲಿ ಡೆವಲಪ್ ಆಗಬೇಕು ಅಂತಿದ್ರೆ ಸಣ್ಣ ಕೈಗಾರಿಕೆಗಳು ಗಟ್ಟಿ ಆಗಬೇಕು. ಸಣ್ಣ ಕೈಗಾರಿಕೆಗಳು ಅತ್ಯಂತ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಕೊಡುತ್ತೆ, GDP ಕಾಂಟ್ರಿಬ್ಯೂಷನ್ ಇದೆ, ಎಕ್ಸ್ಪೋರ್ಟ್ಸ್ ಅಲ್ಲಿ ದೊಡ್ಡ ಮಟ್ಟಿನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇದನ್ನ ಬೆಳೆಸಿದರೆ ಮಾತ್ರ ದೇಶದ ಆರ್ಥಿಕತೆ ಬಲಗೊಳ್ಳುತ್ತೆ. ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಈಸ್ಟರ್ನ್ ಕಂಟ್ರೀಸ್ ಗಳನ್ನ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ MSMEಯ ಕಾಂಟ್ರಿಬ್ಯೂಷನ್ ಬಹಳ ಕಡಿಮೆ ಇದೆ, 30-35% ಇದೆ. GDPಯಲ್ಲಿ 17% ಇದೆ. ಜರ್ಮನಿ, US, ಅದರ UAE ಇವುಗಳನ್ನು ತಗೊಂಡ್ರೆ ಅವರದ್ದೆಲ್ಲ ಮೋರ್ ದನ್ 35% ಆನ್ GDP ನಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ GDP ಅಲ್ಲ, ಟೋಟಲ್ GDP. ಸೊ ಆ ಲೆವೆಲ್ಗೆ ನಾವು ಹೋಗ್ಬೇಕು ಅಂತಿದ್ರೆ MSMEಗಳು ಬಲವರ್ಧನೆ ಆಗ್ಬೇಕು. ಅದಕ್ಕೆ ಬೇಕಾದ ಪಾಲಿಸಿ ಫ್ರೇಮ್ ವರ್ಕ್ ಬೇಕು. ಪಾಲಿಸಿ ಫ್ರೇಮ್ ವರ್ಕ್ ಬೇಕಿದ್ರೆ ನಮಗೆ ಏನ್ ಕಷ್ಟ ಆಗ್ತಾ ಇದೆ, ಏನ್ ತೊಂದರೆಗಳಿದೆ ಅಂತ ಹೇಳೋದನ್ನ ಸರ್ಕಾರಕ್ಕೆ ನಾವು ತಿಳಿಸಬೇಕು. ಆ ಕೆಲಸವನ್ನ ಲಘುದ್ಯೋಗ ಭಾರತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ತಾ ಇದೆ. ಅದು GST ಕೌನ್ಸಿಲ್ ಇರಬಹುದು, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಇರಬಹುದು, ಲೇಬರ್ ಡಿಪಾರ್ಟ್ಮೆಂಟ್ ಇರಬಹುದು, ESI ಇರಬಹುದು, PF ಇರಬಹುದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಲಘುದ್ಯೋಗ ಭಾರತಿ ನಮ್ಮ ಲೋಗದಲ್ಲಿ ಇದ್ದ ತರನೇ ರಾಷ್ಟ್ರೋದ್ಧಾರೋ ಲಘುದ್ಯಮಿ. ಸಣ್ಣ ಕೈಗಾರಿಕೆಗಳ ಮೂಲಕ ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಆಗಬೇಕು, ಸಮಾಜದಲ್ಲಿ ಬದಲಾವಣೆ ಬರಬೇಕು. ಇದನ್ನ ಬೇರೆ ಆರ್ಗನೈಸೇಷನ್ಸ್ ಮಾಡಬಹುದು, ನಮ್ಮಷ್ಟು ಇಫೆಕ್ಟಿವ್ ಆಗಿ ಮಾಡ್ತಾ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಪರಿಸ್ಥಿತಿ ಇದೆ. ರಾಷ್ಟ್ರೋದ್ಧಾರ ಆಗ್ಬೇಕು ಅಂತಿದ್ರೆ MSME ಅವರ ಹೇಗಿರ್ಬೇಕು? ಅವರು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಅವ್ರ ಹತ್ರ ಸಿಸ್ಟಮ್ಸ್ ಚೆನ್ನಾಗಿರ್ಬೇಕು, ಅವ್ರ ಹತ್ರ ಇರುವಂತ ಕಸ್ಟಮರ್ ಮತ್ತು ಅವರ ರಿಲೇಷನ್ ಚೆನ್ನಾಗಿರ್ಬೇಕು, ಅವರಿಗೆ ಮತ್ತು ಅವರ ಎಂಪ್ಲಾಯೀಸ್ಗೆ ಇರುವಂತಹ ರಿಲೇಷನ್ಸ್ ಚೆನ್ನಾಗಿರ್ಬೇಕು. ಲಘುದ್ಯೋಗ ಭಾರತಿಯಲ್ಲಿ ನಮ್ಮ ವಾರ್ಷಿಕ ಅಧಿವೇಶನದಲ್ಲಿ ಇದನ್ನೇ ಹೇಳ್ತಾರೆ. ಎಂಪ್ಲಾಯೀಸ್ ಮತ್ತು ಎಂಪ್ಲಾಯರ್ ರಿಲೇಶನ್ಶಿಪ್ ಅದು ಒಂದು ಕುಟುಂಬ ವ್ಯವಸ್ಥೆ ತರ ಇರಬೇಕು. ಅದನ್ನ ಮಾಡೋ ಪ್ರಯತ್ನವನ್ನು ನಾವು ಲಘುದ್ಯೋಗ ಭಾರತಿಯಿಂದ ಮಾಡ್ತಾ ಇದ್ದೀವಿ. MSME ಸ್ಟ್ರೆಂಥನ್ ಆಗ್ಬೇಕಿದ್ರೆ ಈ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಆಗ್ಬೇಕು. ಈ ವ್ಯವಸ್ಥಾ ಪರಿವರ್ತನೆಯಲ್ಲಿ ಎನ್ವೈರನ್ಮೆಂಟ್ ಇರಬಹುದು, ಸೇಫ್ಟಿ ಇರಬಹುದು, ಇಂಡಸ್ಟ್ರಿನಲ್ಲಿ ಸೇಫ್ಟಿ ಇರಬೇಕು. ಮೊದಲು ಯಾರು ಕೆಲಸ ಮಾಡ್ತಾರೋ ಅವರ ಸೇಫ್ಟಿ, ಆ ಮೆಷಿನರೀಸ್ ಸೇಫ್ಟಿ, ಆ ಪ್ರಾಡಕ್ಟ್ ಸೇಫ್ಟಿ, ಆ ಪ್ರಾಡಕ್ಟ್ ಯಾರು ಮುಂದೆ ಯೂಸ್ ಮಾಡ್ತಾರೋ ಅದು ಕೂಡ ಸೇಫ್ ಆಗಿರಬೇಕು. ಎಷ್ಟೋ ಪ್ರಾಡಕ್ಟ್ ಗಳನ್ನ ನಾವು ಕೇಳ್ತೀವಿ, ಸರ್ಟಿಫಿಕೇಶನ್ಸ್ ಆಗ್ತಾ ಇಲ್ಲ, ಸರ್ಟಿಫಿಕೇಶನ್ ಆಗಿಲ್ಲ, ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ ಅಂತ. ಯಾಕೆ ಸರ್ಕಾರ ಸರ್ಟಿಫಿಕೇಶನ್ ಕೇಳ್ತಾ ಇದೆ? ಫಾರ್ ಸೇಫಿಂಗ್ ವರ್ಕಿಂಗ್ ಎನ್ವೈರನ್ಮೆಂಟ್ ಇನ್ಶೂರೆನ್ಸ್ ಬೇಕು. ಅದಕ್ಕೋಸ್ಕರ ಇವತ್ತು ಒಂದು ಆಟೋಮೋಟಿವ್, ಒಂದು ಕಾರ್ ಅಥವಾ ಒಂದು ಸ್ಕೂಟರ್ ರೋಡಲ್ಲಿ ಹೋಗ್ಬೇಕು ಅಂತಿದ್ರೆ ಹಲವಾರು ಟೆಸ್ಟಿಂಗ್ಗಳು ಪಾಸ್ ಆಗಬೇಕು. ಸರ್ಕಾರದ ಅಧೀನ ಸಂಸ್ಥೆಗಳಿಂದ ಅದಕ್ಕೆ ಸರ್ಟಿಫಿಕೇಶನ್ಸ್ ಬೇಕು. ಅದಾಗದೆ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ. ಸೊ ಅದನ್ನ ಸಣ್ಣ ಕೈಗಾರಿಕೆಗಳು ಮನಸ್ಸಲ್ಲಿ ಇಟ್ಕೊಂಡು ತಾವು ಮಾಡುವ ಉತ್ಪನ್ನಗಳನ್ನ ಯಾಕೆ ಸರ್ಟಿಫೈ ಮಾಡಬಾರದು, ನಾವು ಯಾಕೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ಹೋಗಬಾರದು, ಈ ಬಗ್ಗೆ ಆಲೋಚನೆ ಮಾಡುವ ಪರಿವರ್ತನೆಯನ್ನ ಲಘುದ್ಯೋಗ ಭಾರತಿ ಮುಂದಿನ ದಿವಸಗಳಲ್ಲಿ ಮಾತಾಡುವಂತ ಆಗ್ಲಿಕ್ಕಿದೆ. ಸೇಫ್ಟಿ ವರ್ಕ್ ಪ್ಲೇಸ್, ಸೇಫ್ಟಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅದೆಲ್ಲ ಎಲ್ಲರೂ ಮಾತಾಡುವಂತದ್ದೇ. ISO 45001, ಆಮೇಲೆ ISO 14001, ಇದೆಲ್ಲ ಎನ್ವೈರನ್ಮೆಂಟ್, ಹೆಲ್ತ್ ಅಂಡ್ ಸೇಫ್ಟಿ, ಇದರ ಬಗ್ಗೆ ಎಲ್ಲರೂ OEM ಗಳಿಗೆ ಸಪ್ಲೈ ಮಾಡುವಂತವರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಗೆ ISO ಇರ್ಬೋದು, IATF ಇರ್ಬೋದು, AS91 ಇರ್ಬೋದು, ಮೆಡಿಕಲ್ ಸರ್ಟಿಫಿಕೇಶನ್ಸ್ ಇರ್ಬೋದು, ಅಥವಾ ಫುಡ್ ಸೆಗ್ಮೆಂಟ್ ಅಲ್ಲಿ ಇದ್ದವರಿಗೆ ISO 1345 ಅಥವಾ
22,000 ಈ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಟೋಟಲಿ ಹೇಳುವಂಗಿದ್ರೆ ಮುಂದಿನ ದಿನಗಳಲ್ಲಿ ಲಘುದ್ಯೋಗ ಭಾರತಿ ಬಿಸಿನೆಸ್ ಆಪರ್ಚುನಿಟೀಸ್ ಬಗ್ಗೆ, R&D ಬಗ್ಗೆ, ಇನ್ನೋವೇಷನ್ ಬಗ್ಗೆ, ರೂರಲ್ ಎಂಪ್ಲಾಯ್ಮೆಂಟ್, ರೂರಲ್ ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡ್ ಮಹಿಳಾ ಉದ್ಯಮಿಗಳಿಗೆ ಮತ್ತು ಮಹಿಳಾ ಉದ್ಯಮಶೀಲತೆ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಲಿಕ್ಕಿದೆ. ಅದಿದ್ರೆ ಮಾತ್ರ ನಮ್ಮ ಆರ್ಥಿಕತೆ, ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್, ನಮ್ಮ ಸೆಲ್ಫ್ ಸಸ್ಟೆನೆನ್ಸ್, ಆತ್ಮನಿರ್ಭರತೆ ಇದು ಆಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ R&D ಇರ್ಬೋದು, ಇನೋವೇಷನ್ ಇರ್ಬೋದು, ಗ್ರೋತ್ ಪರ್ಸ್ಪೆಕ್ಟಿವ್ ತಗೋಬೇಕಿದ್ರೆ ಓನ್ ಪ್ರಾಡಕ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಆ ಚಾಲೆಂಜಸ್ ಗಳನ್ನ ಎದುರಿಸಬೇಕಿದ್ರೆ ನಮಗೆ ಫೀಡ್ಬ್ಯಾಕ್ ಬೇಕು. ನಮಗೆ ಉದ್ಯಮಿಗಳ ಫೀಡ್ಬ್ಯಾಕ್ ಇದ್ರೆ ಮಾತ್ರ ನಾವು ಸರ್ಕಾರಕ್ಕೆ ಬೇಕಾದಂತಹ ನೀತಿ ನಿಯಮಾವಳಿಗಳನ್ನ ಹೇಳಬಹುದು. ಅಲ್ಲಿ ನಮಗೆ ಬೇಕಾದ ಪ್ರೋ ಡಿಸಿಷನ್ಸ್ ಬರೋ ತರ ಮಾಡಬಹುದು. ಉದಾಹರಣೆಗೆ ನಿನ್ನೆ MSMEಗಳಿಗೆ ಅವರ ಏನು ಸಾಲ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಗಳ ಎಕ್ಸ್ಪೋಜರ್ ಇದೆಯಾ ಅದರ 20% ಅನ್ನ ವಿದೌಟ್ ಕೊಲಾಟ್ರಲ್ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಸೊ ಇದೆಲ್ಲ ಕಂಟಿನ್ಯೂಸ್ ಸರ್ಕಾರ ಮತ್ತು ಇಂಡಸ್ಟ್ರಿ ಅಸೋಸಿಯೇಷನ್ ಅಥವಾ ಇಂಡಸ್ಟ್ರಿಯ ಸಂವಹನೆಯಿಂದ ನಡೆಯುತ್ತೆ. ನಾವು ಅವಾಗವಾಗ ಇಲ್ಲಿಂದ ಮೇಲ್ ಕಳಿಸ್ತಾ ಇರ್ತೀವಿ, ವಾಟ್ಸಪ್ ಅಲ್ಲಿ ಕೇಳ್ತಾ ಇರ್ತೀವಿ. ನಮಗಿರುವ ಸಮಸ್ಯೆ ಅಥವಾ ನಮ್ಮ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಇರ್ಬೋದು, ಬೆಂಗಳೂರಿಗಿರೋ ಸಮಸ್ಯೆನೇ ಬೆಳಗಾವಿಯಲ್ಲಿ ಇರ್ಲಿಕ್ಕಿಲ್ಲ, ಬೀದರಲ್ಲಿ ಇರ್ಲಿಕ್ಕಿಲ್ಲ, ಚಾಮರಾಜನಗರದಲ್ಲಿ ಇರ್ಲಿಕ್ಕಿಲ್ಲ. ರೀಜನಲ್ ಸಮಸ್ಯೆಗಳು, ರೀಜನಲ್ ಇಂಡಸ್ಟ್ರಿ ಸಮಸ್ಯೆಗಳು ಅದನ್ನ ನಮಗೆ ಹೇಳಿದ್ರೆ ಅದನ್ನ ಅಡ್ರೆಸ್ ಮಾಡುವಂತಹದ್ದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಮೂಲಕ ಏನು ಪಾಲಿಸಿ ಫಾರ್ಮೇಶನ್ ಅಥವಾ ಇರುವ ಪಾಲಿಸಿಯ ನ್ಯೂನತೆಗಳು ಏನಾದರೂ ಇದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಏನಾದ್ರು ನ್ಯೂನತೆ ಇದ್ರೆ ಅದನ್ನ ಅಡ್ರೆಸ್ ಮಾಡೋ ಪ್ರಯತ್ನಗಳನ್ನು ಸದಾ ಮಾಡ್ತಾ ಇದೀವಿ. ಹಾಗೆ ದೇಶಗಳ ಬಲಗಳು ಬೇಕಿದ್ರೆ ಸಣ್ಣ ಕೈಗಾರಿಕೆ ಬಲಗಳು ಬೇಕು. ನಾವು ಗ್ರೋತಿಗೆ ನಾವು ಸರ್ವೈವಲ್ ಇಂದ ಸಸ್ಟೈನೆನ್ಸಿ ಮೋಡ್ಗೆ, ಸಸ್ಟೈನ್ ಗ್ರೋತ್ ಮೋಡ್ಗೆ, ಗ್ರೋತ್ ಇಂದ ಸ್ಕೇಲ್ ಅಪ್ ಮೋಡ್ಗೆ ಹೋಗೋ ಪ್ರಯತ್ನ ಎಲ್ಲರೂ ಮಾಡಬೇಕು. ಅದಕ್ಕೆ ಬೇಕಾದ ಸಹಕಾರವನ್ನ ಲಘುದ್ಯೋಗ ಭಾರತಿ ಖಂಡಿತ ಸದಾ ಶ್ರಮಿಸುತ್ತೆ. ಲಘುದ್ಯೋಗ ಭಾರತಿಗೆ ತಮ್ಮ ಎಲ್ಲರ ಸಹಕಾರ ಬೇಕು. ಲಘುದ್ಯೋಗ ಭಾರತಿ ಕರ್ನಾಟಕದಲ್ಲಿ ಇನ್ನು 2 ವರ್ಷದಲ್ಲಿ 5,000 ಮೆಂಬರ್ಶಿಪ್ ಅನ್ನು ಹೊಂದೋ ತರ ಆಗ್ಬೇಕು. ಅದಕ್ಕಾಗಿ ನಾವು ಲೋಕಲ್ ಇವೆಂಟ್ಸ್ ಗಳು ಮಾಡುವಂತಾಗಿರ್ಬೋದು, ಪ್ರವಾಸಗಳು ಮಾಡುವಂತಹದ್ದು ಇರ್ಬೋದು. ಅದಕ್ಕೆ ನಾವು ಬೇರೆ ಬೇರೆ ಪ್ಲಾನ್ ಗಳನ್ನ ಹಾಕೊಂಡಿದೀವಿ. ಅದಕ್ಕೆ ನಮಗೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ಳುತ್ತಾ, ಇನ್ನೊಂದ್ಸಲ ಲಘುದ್ಯೋಗ ಭಾರತೀಯ 32ನೇ ವರ್ಷದ ಈ ಸ್ಥಾಪನಾ ದಿವಸಕ್ಕೆ ತಮ್ಮನ್ನೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು. ಹಾಗೆ ಈ ಕಾರ್ಯಕ್ರಮ ಆನ್ಲೈನ್ ನಲ್ಲಿಯೂ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಂದ, ಜಿಲ್ಲೆಗಳಿಂದ ನಮ್ಮ ರೆಪ್ರೆಸೆಂಟೇಟಿವ್ಗಳು ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಲಘುದ್ಯೋಗ ಭಾರತೀಯ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಶ್ರೀ ಡಾಕ್ಟರ್ ಸಚಿನ್ ಸಬ್ಬಿಸ್ ಅವರು ಕೂಡ ಲಾಗಿನ್ ಆಗಿದ್ದಾರೆ. ನಿಮಗೂ ಕೂಡ ಹಾರ್ದಿಕ ಸ್ವಾಗತಗಳು ಸಚಿನ್ ಅವರೇ. ನಮಸ್ತೆ. Thank you, sir, for your inspiring words and setting the tone for today's celebration. We now move on to the felicitation of our distinguished dignitaries whose presence adds immense value to this event. Shri Madhabhushi Madan Gopal ji is a retired IAS officer who has served as Additional Chief Secretary of Government of Karnataka cadre. He is a distinguished civil servant with over 3 decades of leadership across key sectors including health, education, water resources and rural development. He has led several senior positions in Government of Karnataka and Government of India and led the World Bank supported Jala Samvardhana Yojana. A respected academic and policy expert, he has contributed to national and international forums and continues to serve in prominent institutional and advisory roles. He is a recipient of the Karnataka Rajyotsava Award in the year of 2022 and Atal Bihari Vajpayee in the year of 2024. I request Shri K. Narayan Prasanna, President of Laghudyog Bharati, and Shri K. M. Ravi Kumar, General Secretary of Laghudyog Bharati Karnataka, to kindly honor our esteemed Chief Guest, Shri Madan Gopal.
Thank you, sir. I also request Shri K. Narayan Prasanna, sir, to kindly felicitate Shri Tippeswamy ji, who is Dakshina Madhya Karyakshetra Karyavaha of Rashtriya Swayamsevak Sangh. Thank you, sir. We now take a moment to honor Shri C.V. Shankar ji for his valuable contributions. Shri Shankar ji is a leading entrepreneur and founder of Stack Mold Tech Private Limited. Starting his journey in 1992, with a single molding machine, he has built a reputed company in precision plastic injection molding, today producing over 3 million components per month with 0 ppm rejection. His organization serves multiple industries and exports to Europe and USA, reflecting his commitment to quality and excellence. I now request Sri Madan Gopal ji to kindly honor him. Thank you, sir. Lagu Udyog Bharti stands strong today because of the dedication and leadership of those who have guided it over the years. We now request Sri C.V. Lakshmisha, Treasurer of Lagu Udyog Bharti Karnataka, to honor our past presidents and general secretaries for their invaluable service and commitment. I request him to honor Sri H.V.S. Krishna ji, past president of Lagu Udyog Bharti Karnataka. Shri Shrikanta Dattaji, past president of Lagu Udyog Bharti Karnataka. Shri C.N. Bojraj, past general secretary of Lagu Udyog Bharti Karnataka. Shri D.L. Venkatesh, past general secretary. Shri Yagna Narayana Menon, past general secretary of Lagu Udyog Bharti Karnataka. Thank you, sir. May I now invite Shri C.V. Shankar ji to address the gathering. Good evening to everyone. ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಆಕ್ಚುಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಶಾಪ್ ಫ್ಲೋರ್ ಮನುಷ್ಯ. ನನಗೆ ಈ ತರ ಡಯಾಸ್ ಮೇಲೆ ನಿಂತು ಮಾತಾಡ್ತಾ ಇರೋದು ಇದೆ ಮೊದಲನೇ ಬಾರಿ. ಎಲ್ಲರೂ ಕ್ಷಮೆ ಇರಲಿ ಏನಾದ್ರು ತಪ್ಪು ಮಾತಾಡಿದ್ರೆ. Respected Sri Narayana Prasanna, President ABB, Sri Ravi Kumar, General Secretary, and Sri Lakshmish and Sri Madan Gopalji, distinguished guests and my colleagues and friends. It's truly an honor to stand here today and receive the felicitation on the occasion of 32nd Sthapana Divas. I don't know whether I deserve this or not, but thank you so much for this honor. This is actually not a recognition. ನನಗೊಬ್ಬನಿಗೆ ಸೇರುವಂತದ್ದಲ್ಲ ಇದು. ನನ್ನ ಈ 33 ವರ್ಷದ ಈ ಇಂಡಸ್ಟ್ರಿಯಲ್ ಜರ್ನಿಯಲ್ಲಿ ನನ್ನ ಈ ಎಲ್ಲಾ ದಿನಗಳಲ್ಲಿ ನನಗೆ ಸಪೋರ್ಟ್ ಮಾಡಿದಂತ ನನ್ನ ಫ್ಯಾಮಿಲಿ ಮತ್ತೆ ನನ್ನ ವೆಲ್ ವಿಷರ್ಸ್, ನನ್ನ
ಕಸ್ಟಮರ್ಸ್ ಮತ್ತೆ ನಮ್ಮ ಸಪ್ಲೈಯರ್ಸ್ ಮತ್ತೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಲ್ಲಿಸಬೇಕಾದಂತ ಒಂದು ಇದನ್ನ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ಈ ಥರದ ಅಸೋಸಿಯೇಷನ್ಸ್ ಆಕ್ಚುಲಾಗಿ ಇಷ್ಟು ವರ್ಷ ಆಕ್ಚುಲಾಗಿ ನನಗಿನ್ನ ಜಾಸ್ತಿ ಯಾರು ರೆಕಾರ್ಡ್ ಅಂದ್ರೆ ಅಚೀವ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಸೇರ್ಬೇಕಾಗಿದ್ದದ್ದು ಅಂತ ನನಗೆ ಅನ್ಸುತ್ತೆ. ಆದ್ರೂ ನಮ್ಮನ್ನ ಒಂದು ರೆಕಾಗ್ನಿಷನ್ ಕೊಟ್ಟಿರೋದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ತರ ಈ ತರ ಒಂದು ರೆಕಾಗ್ನಿಷನ್ಸ್ ಆಂಟ್ರಪ್ರಿನರ್ಸ್ಗೆ ಒಂದು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ, ಮತ್ತೆ ಇನ್ನು ಹೆಚ್ಚಾಗಿ ಬೆಳಿಬೇಕು ಅನ್ನೋಂತ ಒಂದು ಸ್ಫೂರ್ತಿ ಸಿಗತ್ತೆ ಅಂತ ನನ್ನ ಭಾವನೆ. ಲಘು ಉದ್ಯೋಗ ಭಾರತಿ ಜೊತೆ ನಮ್ಮ ಒಂದು ಒಡನಾಟ ತುಂಬಾ ವರ್ಷಗಳಿಂದ ಇದೆ. ಆದ್ರೆ ಏನು ಪ್ರಾಕ್ಟಿಕಲ್ ಅಂದ್ರೆ ಜೊತೆಗೂಡಿ ಕಾರ್ಯಕ್ರಮ ಯಾವುದು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಲೇ ಇರೋದು, ಒಂದು ಸಣ್ಣ ಕಂಪನಿ ನಡೆಸ್ತಾ ಇರೋದು ಅದರ ಒಂದು ಎಫೆಕ್ಟ್ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಕಂಪನಿ ನಡೆಸೋದು ತುಂಬಾ ಕಷ್ಟದ ಕೆಲಸ, ಇಲ್ಲಿರೋ ಎಲ್ಲರಿಗೂ ಗೊತ್ತಿರೋಂಥದ್ದೇನೆ. ಆಕ್ಚುಲಾಗಿ 91ನೇ ಒಂದು ಸಣ್ಣದಾದ ಒಂದು ಕಿರಿಚು ಪರಿಚಯ ನಮ್ಮ ಹೆಂಗ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದು 91ನೇ ಇಸ್ವಿಯಲ್ಲಿ ನಾನು ಮತ್ತೆ ನಮ್ಮ ಅಣ್ಣ, ನಂದು ಊರು ಚಿತ್ರದುರ್ಗ, ನಮ್ಮ ತಂದೆ ವೆಂಕಟರಾಮ್ ಅಂತೇಳಿ ಅವರು ಕ್ಲಾಸಿಕಲ್ ಸಂಗೀತ ಮೇಷ್ಟ್ರು, ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲೇ. ನಾನು 85ನೇ ಇಸ್ವಿಯಲ್ಲಿ ಗವರ್ಮೆಂಟ್ ಟೂರ್ನಮೆಂಟ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಜಾಯಿನ್ ಆಗಿ 90ನೇ ಇಸ್ವಿಯಲ್ಲಿ ಮುಗಿಸಿದೆ. ಫಸ್ಟ್ ರ್ಯಾಂಕ್ ಕೊಟ್ಟ ನಾನು. 91ನೇ ಇಸ್ವಿಯಲ್ಲಿ ನಾನು ಮತ್ತೆ ಅಣ್ಣ ಯಾವುದೋ ಒಂದು ಹಬ್ಬದಲ್ಲಿ ಭೇಟಿಯಾದಾಗ ಸಮಥಿಂಗ್ ಒಂದು ಫ್ಯಾಕ್ಟ್ರಿ ಶುರು ಮಾಡಬಹುದು ಅಥವಾ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಒಂದು ಮಾತುಕತೆ ನಡೀತು. ಅದನ್ನ ಚಿತ್ರದುರ್ಗದಲ್ಲೇ ಮಾಡಬೇಕು ಅಂತೇಳಿ ಫಸ್ಟ್ ಯೋಚನೆ ಮಾಡಿದ್ವಿ. ಆದ್ರೆ ಸುಮಾರು 6 ತಿಂಗಳ ಕಾಲ ಯೋಚನೆ ಮಾಡಿದಾಗ ಅದರಿಂದ ಏನು ಸಣ್ಣ ಊರಿನಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಬೆಂಗಳೂರಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಅಥವಾ ಯೋಚನೆ ಮಾಡಿದ್ವಿ. ಸೊ ಅದೇ ತರ 92 ನವೆಂಬರ್ 13 ನಾವು ಬೆಂಗಳೂರಿನಲ್ಲಿ ಶಂಕರ್ ಟೂಲ್ಸ್ ಅಂಡ್ ಕಾಂಪೋನೆಂಟ್ಸ್ ಅನ್ನೋ ಒಂದು ಪಾರ್ಟ್ನರ್ಶಿಪ್ ಕಂಪನಿನ ಶುರು ಮಾಡಿದ್ವಿ. ಅದರಲ್ಲಿ ನನ್ನ ದೊಡ್ಡ ಅಣ್ಣ ಚಂದ್ರಶೇಖರ್ ಇವತ್ತಿನ ದಿನ ಇಲ್ಲ ಅವರು, ಮತ್ತೆ ನನ್ನ ಅಕ್ಕ ಪದ್ಮಜ ಬಂದಿದ್ದಾರೆ ಅವರು. ಮತ್ತು ನಾನು ಸೆಲೂನ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಗಡಿ ರೋಡಲ್ಲಿ ಒಂದು 380 ಸ್ಕ್ವೇರ್ ಫುಟ್ ನ ಒಂದು ಜಾಗ ತಗೊಂಡು ಶುರು ಮಾಡಿದ್ವಿ. ಆದ್ರೆ ಇವತ್ತಿನ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇವತ್ತಿನ ದಿನ ಇರುವಂತಹ ಒಂದು ಸಪೋರ್ಟ್ ಬ್ಯಾಂಕಿಂದ ಆಗಲಿ ಗವರ್ಮೆಂಟ್ ಇಂದ ಆಗಲಿ ಅವತ್ತಿನ ದಿನ ಇರ್ಲಿಲ್ಲ. 92ನೇ ಇಸ್ವಿಲಿ ತುಂಬಾ ಜನಗಳಿದ್ದಾರೆ ಇಲ್ಲಿ, ಅವರಿಗೆಲ್ಲ ಗೊತ್ತಿರುತ್ತೆ. ಆದ್ರೆ ಏನೋ ಒಂದು ಸಾಹಸ ಅನ್ನೋ ತರ ಶುರು ಮಾಡಿದ್ದು ಸ್ವಲ್ಪ ಹಾಗೆ ಬೆಳ್ಕೊಂಡು ಬಂದು ಆಕ್ಚುಲಿ ಫಸ್ಟ್ ಫ್ಯಾಕ್ಟ್ರಿ ಶುರು ಮಾಡಿದಾಗ ನಮ್ಮಲ್ಲಿ ಒಂದು ಟೇಬಲ್ ಚೇರ್ ಕೂಡ ಇರಲಿಲ್ಲ. ಫಸ್ಟ್ ಮೆಷಿನ್ ತಗೊಂಡಿದ್ದು ನಾವು ಒಂದು ಹ್ಯಾಂಡ್ ಬೋರ್ಡಿಂಗ್ ಮಿಷಿನ್. ಇವಾಗ ಸುಮಾರು ಇದರಲ್ಲಿ ಒಂದು 90% ಜನಕ್ಕೆ ಹ್ಯಾಂಡ್ ಬೋರ್ಡಿಂಗ್ ಮಿಷಿನ್ ಅಂದ್ರೆ ಗೊತ್ತಿರೋದಿಲ್ಲ. ಇವತ್ತಿನ ದಿನ ಕಾಣೆ ಆಗೋಗಿದೆ ಹೇಳ್ಬೇಕಂತ ಹೇಳಿದ್ರೆ. ಅಲ್ಲಿಂದ ಶುರು ಮಾಡಿದ್ದು. ನಾನು ಮತ್ತೆ ಅಣ್ಣ ಮಾತ್ರನೇ ಕೆಲಸ ಮಾಡ್ತಿದ್ದೆ. ಆಕ್ಚುಲಾಗಿ ಮೋಲ್ಡಿಂಗ್ ಎಲ್ಲ ಮಾಡಿದಾದ್ಮೇಲೆ ಅದರಲ್ಲಿ ಫ್ಲಾಶ್ ಕ್ಲೀನಿಂಗ್ ಅಂತ ಒಂದು ಕೆಲಸ ಇರುತ್ತೆ. ನಾವು ಇಬ್ಬರೇ ಮೋಲ್ಡಿಂಗ್ ಮಾಡ್ತಾ ಇದ್ದಿದ್ರಿಂದ ಅದನ್ನ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಮನೆಗೆ ತಗೊಂಡೋಗಿ ತಂದೆ ತಾಯಿ ಅವ್ರ ಕೈ ಕೂಡ ಕ್ಲೀನಿಂಗ್ ಮಾಡಿಸಿದಂತ ಒಂದು ಪರಿಸ್ಥಿತಿ ಇತ್ತು. ಯಾಕೆಂತೇಳಿದ್ರೆ ದುಡಿಮೆನೆ ಕಡಿಮೆ ಇತ್ತು, ಬೇರೆಯವ್ರ ನಿಂತ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟಕರವಾದಂತ ಒಂದು ಪರಿಸ್ಥಿತಿ ಅವತ್ತಿನ ಇತ್ತು. ಸೊ ಹಾಗೆ ಶುರು ಮಾಡಿದ್ದು. ಬೆಳೀತಾ ಸ್ವಲ್ಪ ಹಾಗೆ ಮಿಷನರೀಸ್ ಎಲ್ಲ ಆಕ್ಚುಲಾಗಿ ನಾವು 94-95 ನಾವು ಮೊದಲನೇ ಒಂದು ಮಿಷಿನ್ ತಗೊಳಕಾಗಿದ್ದು. ಇವತ್ತಿನ ದಿನ ಇರೋಂಥ ಬ್ಯಾಂಕಿಂಗ್ ಸಪೋರ್ಟ್ ಆಗಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದಾಗಲಿ, ಅವತ್ತಿನ ದಿನ ನಮ್ಗೆ ಅದು ನಿಜ ಹೇಳ್ಬೇಕಂತಂದ್ರೆ ಗೊತ್ತಿರ್ಲಿಲ್ಲ ಹೆಂಗ್ ಕೊಡ್ತಾರೆ ಅಂತೇಳಿ. ಬಿಕಾಸ್ ನಾವು ಫಸ್ಟ್ ಜನರೇಷನ್ ಮನೆಯಿಂದ ನಮ್ಮ ಮನೆತನದಿಂದ ಫಸ್ಟ್ ಜನರೇಷನ್ ನಾವು ಆಂಟ್ರಪ್ರಿನರ್ಸ್. ಪ್ರಾಬ್ಲಿ ಇಗ್ನೋರೆನ್ಸ್ ಅಂತ ಹೇಳೋದಕ್ಕಿಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ಬೋದು. ಹೆಂಗ್ ಮಾಡ್ಬೇಕು, ಇಂಡಸ್ಟ್ರಿ ಹೆಂಗ್ ನಡೆಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಫ್ಯಾಕ್ಟ್ರಿ ಶುರು ಮಾಡಿದಾಗ ನಮಗೆ ಕಸ್ಟಮರ್ಗಳು ಕೂಡ ಇರಲಿಲ್ಲ. ಸೊ ಫ್ರೆಂಡ್ಸ್ ವೆಲ್ ವಿಷರ್ಸ್ ಹೆಲ್ಪ್ ಮಾಡಿ ನಾವು ಒಂದು
ಹಂತ ಹಂತವಾಗಿ ಬೆಳೆದು ಬಂದು 3,380 ಸ್ಕ್ವೇರ್ ಫುಟ್ ಇಂದ ಒಂದು 800 ಸ್ಕ್ವೇರ್ ಫುಟ್ಗೆ 98ನೇ ಇಸ್ವಿಯಲ್ಲಿ ಒಂದು ಇನ್ನೊಂದು ಫ್ಯಾಕ್ಟರಿನ ತಗೊಂಡು ಮಾಡಿದ್ವಿ. ಅದಾದ್ಮೇಲೆ 2005-6ರಲ್ಲಿ ಸುಂಕದಕಟ್ಟೆಯಲ್ಲಿ ಇನ್ನೊಂದು ಜಾಗನ ಪರ್ಚೇಸ್ ಮಾಡಿ ಅಲ್ಲಿ ಶುರು ಮಾಡಿದ್ವಿ. ಅವಾಗ 14,500 ಸ್ಕ್ವೇರ್ ಫುಟ್. ಆ್ಯಂಡ್ ಬೇಸಿಕಲಿ ಟೂಲ್ ಮೇಕರ್, ನಾನು ಆಗ್ಲೇ ಹೇಳಿದಾಗೆ ನಮ್ದು ಮೇನ್ ಇಂಡಸ್ಟ್ರಿ ಬಂದ್ಬಿಟ್ಟು ಟೂಲ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅವತ್ತಿನ ದಿನದ ಟೂಲ್ ಮ್ಯಾನುಫ್ಯಾಕ್ಚರಿಂಗ್, ಇವತ್ತಿನ ದಿನದ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಒಂದು ದೊಡ್ಡ ಕಥೆ ಆಯ್ತು. ಕೃಷ್ಣ ಗೊತ್ತಿದೆ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಹೇಗಿತ್ತು ಅವತ್ತು, ಇವತ್ತು ಹೇಗಿದೆ ಅಂದ್ರೆ. ಮುಂಚೆ ಒಂದು ಟೂಲ್ ಅಂತ ಹೇಳಿದ್ರೆ 3-4 ತಿಂಗಳು ಟೈಮ್ ಕೊಡೋದು, ಆದ್ರೆ ಇವಾಗ 3-4 ವಾರ ಅಷ್ಟೇ ಟೈಮ್ ಕೊಡೋದು. ಸೊ ಟೆಕ್ನಾಲಜಿ ಹ್ಯಾಸ್ ಎವಾಲ್ವ್ಡ್ ಸೋ ಮಚ್. ಫಾಸ್ಟ್ ಸ್ಪೀಡ್ ಅಲ್ಲಿ ಹೇಗೆ ಮಾಡಬಹುದು ಅನ್ನೋದು ಇವತ್ತಿನ ದಿನ ಒಂಥರ ಎಕ್ಸಾಂಪಲ್ ತರ ಆಗಿದೆ ಟೂಲ್ ಮೇಕಿಂಗ್. ಸೊ 2007 ಮತ್ತು 2008ರಲ್ಲಿ ನಾವು ಸುಂಕದಕಟ್ಟೆಗೆ ಶಿಫ್ಟ್ ಆದ್ವಿ. ಆ ಒಂದು ಬೆಳವಣಿಗೆ ಬೆಳೀತಾ ಹೋಯ್ತು. ಹಾಗೆ ನಾವು ಇನ್ನೊಂದು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಗೆ ನಮ್ಮ ಕಂಪ್ನಿ ಶುರು ಮಾಡಿ 33 ವರ್ಷ ಆಯ್ತು. 30 ವರ್ಷದಿಂದ ಯಾವ್ಯಾವ ಕಸ್ಟಮರ್ಸ್ ಗಳಿದ್ರು ಇವತ್ತಿನ ದಿನಾನು ಅವ್ರಿಗೆ ಸಪ್ಲೈ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನನಗೆ ಕಂಪನಿ ಸಣ್ಣದೇನು, ಆದ್ರೆ ಇದ್ದಂತ ಕಸ್ಟಮರ್ಗಳು ಯಾರು ಬಿಟ್ಟೋಗಿಲ್ಲ ಅನ್ನೋದಕ್ಕೆ ನಮ್ಮ ಕ್ವಾಲಿಟಿ ಇರ್ಬೋದು, ಟೈಮ್ಲಿ ಸಪ್ಲೈ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಅಥವಾ ರೆಸ್ಪಾನ್ಸ್ ಟೈಮ್ ಇರ್ಬೋದು, ಎಲ್ಲದೂ ಕಾರಣ ಅಂತ ನನಗೆ ಹೇಳಲು ಇಷ್ಟಪಡ್ತೀನಿ. 2007 ಮತ್ತು 2008ರಲ್ಲಿ ನಾವು ಹೊಸ ಶೆಡ್ಡಿಗೆ ಹೋದ್ಮೇಲೆ ಕಂಪ್ನಿ ಬೆಳವಣಿಗೆ ಚೆನ್ನಾಗಿ ಆಯ್ತು. ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಚೆನ್ನಾಗಿತ್ತು ಅವಾಗ. ಅದಾದ್ಮೇಲೆ 2010ರಲ್ಲಿ ನಮಗೆ ಕುಣಿಗಲ್ಲಲ್ಲಿ ಒಂದು KDB ಪ್ಲಾಟ್ ಒಂದು ಲಾಟ್ ಆಯ್ತು. 2013ರಲ್ಲಿ ಅಲ್ಲ ಒಂದು ಇಂಡಸ್ಟ್ರಿ ಕಟ್ಟಿದ್ವಿ ನಾವು. ಇವತ್ತಿನ ದಿನ ನಮ್ಮ ಹತ್ರ ಸುಮಾರು 55-60 ಜನ ಕೆಲಸ ಮಾಡ್ತಾರೆ. ಅಂಡ್ ಬಿಲ್ಟಪ್ ಏರಿಯಾ ಇಸ್ 5,000 ಸ್ಕ್ವೇರ್ ಫೀಟ್. ನಾವು ಮಾಡುವಂತ ಪಾರ್ಟ್ಸ್ ಕಮಿನ್ಸ್ ಜನರೇಟರ್ ಟೆಕ್ನಾಲಜಿ, ಅಟ್ಲಾಸ್ ಕಪ್ಪು ಇಂಡಿಯಾ ಲಿಮಿಟೆಡ್, ಮೆಟಲ್ಟೆಕ್ ಇಂಡಿಯಾ ಲಿಮಿಟೆಡ್, ಮತ್ತೆ ಯಾಗಿಯೋ, ಸೂಪರ್ಜಿತ್, ನಂದಿ ಪವರ್ಟ್ರಾನಿಕ್ಸ್, ಮತ್ತೆ ಇಂಡಿಯಾ ಪ್ಯಾಕೇಜಿಂಗ್, ಈ ಎಲ್ಲ ಕಂಪನಿಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ವಿ ಆರ್ ಮೇನ್ಲಿ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡೆಡ್ ಪ್ರಾಡಕ್ಟ್ಸ್ ಕ್ಯಾಟರಿಂಗ್ ಟು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, electronics, medical engineering, and consumer. Consumer is very small amount. And ಅಲ್ಲೇ ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದಾಗೆ ನಾವು 30 ಲಕ್ಷಕ್ಕಿಂತ ಜಾಸ್ತಿ ಇಂಜೆಕ್ಷನ್ ಮೋಲ್ಡೆಡ್ ಪಾರ್ಟ್ಸ್ ನ ಪ್ರತಿ ತಿಂಗಳು ತಯಾರಿಸ್ತೀವಿ. ನಮ್ಮ ಕಸ್ಟಮರ್ ಹತ್ರ ಅದು 0 ppm ಅಂದ್ರೆ ನಮ್ದು ಗ್ರೀನ್ ಚಾನೆಲ್ ಕಂಪನಿ ಅನ್ನೋ ಒಂದು ಹೆಸರನ್ನ ತಗೊಂಡಿದ್ವಿ ನಾವು. ಅದ್ರ ಬಗ್ಗೆ ನಮಗೆ ಇವೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನೊಬ್ನೇ ಅಲ್ಲ, ನಮ್ಮ ಕಂಪ್ನಿಲಿ ಇರುವಂತಹ ಪ್ರತಿಯೊಬ್ಬ ಸ್ಟಾಫ್ಗೂ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಹಾಗೇನೆ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಕಂಪನಿ ಇರೋದು ಕುಣಿಗಲ್ಲಲ್ಲಿ. 95% ಜನ ಎಲ್ಲ ಲೋಕಲ್ ಅವರೇ ಇದ್ದಾರೆ. ಅವರ ಟ್ರೈನಿಂಗಿಗೋಸ್ಕರ ನಾವು ಸಾಕಷ್ಟು ಕಷ್ಟಪಡ್ತೀವಿ. ಹೊರಗಡೆಯಿಂದ ಕರ್ಕೊಂಡ್ಬಂದು ಜನಗಳಿಗೆ ಟ್ರೈನಿಂಗ್ ಕೊಡಿಸ್ತೀವಿ ಎಲ್ಲವನ್ನು. ಸೊ ಹಾಗಾಗಿ ನನಗೆ ಅಲ್ಲಿರೋ ಸ್ಟಾಫ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಬಿಕಾಸ್ ಆಲ್ ಫ್ರಮ್ ರೂರಲ್ ಏರಿಯಾ. Some few people are from Bangalore and from other cities. ಫ್ರಾಂಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇದೇ ಫಸ್ಟ್ ಟೈಮ್ ಈ ತರ ನಿಂತ್ಕೊಂಡು ನಾನು ಮಾತಾಡ್ತಾ ಇರೋದು. ಶಾಪ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ, ಸ್ಟೂಡಿಯೋ ಡಿಫ್ರೆಂಟ್. ಹಾಗೇನೆ ನಾವು 2007ರಿಂದ ISO ಸರ್ಟಿಫಿಕೇಶನ್ ಆಗಿರುವಂತ ಕಂಪನಿ. ಈಗ ನಾವು IATF ಫಸ್ಟ್ ಆಡಿಟ್ ಕೂಡ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಆಡಿಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಮಂತ್. ನಮ್ಮ ಕಾಂಪೊನೆಂಟ್ಗಳು ಯುರೋಪ್ ಮತ್ತು US ಎಕ್ಸ್ಪೋರ್ಟ್ ಆಗುತ್ತೆ. ಆಕ್ಚುಲಾಗಿ ನಮ್ಮ ಮೋಟಿವೇಶನ್ ಏನಂದ್ರೆ, ನಮ್ದು ನಮ್ಮ ಕಂಪನಿ ಒಂದು ಲೋಗೋ ಕೆಳಗಡೆಗೆ ಒಂದು ಸೇಯಿಂಗ್ ಹಾಕಿದ್ವಿ.
Our motivation is quality, consistency, and commitment, and we are trying to be on that line forever. That is our story of growth. ಹಾಗೆ ಇನ್ನೊಂದು ಸಣ್ಣದಾಗ ಒಂದು ಏನು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಅಣ್ಣ ಚಂದ್ರಶೇಖರ್ ಅಂತೇಳಿ ಈ ವೆಂಕಟೇಶ್ ಅಂತ ಅವರು ಈಗ ಸುಮಾರು 10 ವರ್ಷ ಮುಂಚೆ ಚಿತ್ರದುರ್ಗದಲ್ಲಿ ಒಂದು ರೋಟರಿ ಕ್ಲಬ್ ಇದೆ. ಅವರು NTSC ಟ್ರೈನಿಂಗ್ ಅಂತೇಳಿ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಏನಾರು ಒಂದು ನಿಮ್ ಕಡೆ ಏನಾರು ಕೊಡುಗೆ ಕೊಡಕ್ಕಾಗತ್ತ ಅಂತ ಹೇಳಿದ್ರು. NTSC ನಿಮ್ಗೆ ಗೊತ್ತಿದ್ದಾಗಲೇ ರೂರಲ್ ಹುಡುಗರನ್ನ ಅವರು ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂತ ಒಂದು ಪದ್ಧತಿನ ಇದು ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 10-12 years we are sponsoring those programs also. ಸೊ ಅದು ನನಗೆ ಒಂದು ನಮ್ಮ ಸೊಸೈಟಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಐ ಹೋಪ್ ಐ ಆಮ್ ನಾಟ್ ಜಾಸ್ತಿ ಮಾತಾಡಿಲ್ಲ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you, sir, for your encouraging and thoughtful words. It's now time to hear from our esteemed chief guest, Shri Madan Gopal ji. ಶ್ರೀ ನಾರಾಯಣ ಪ್ರಸನ್ನ ಅವರೇ, ರವಿಕುಮಾರ್ ಅವರೇ, ತಿಪ್ಪಸ್ವಾಮೀಜಿ ಅವರೇ, ಮತ್ತೆ ಕೃಷ್ಣ ಅವರೇ, ಮತ್ತೆ ರವಿಶಂಕರ್ ಜಿ, ಎಲ್ಲ ಇಲ್ಲಿ ಬಂದಿರುವ ಎಲ್ಲ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಅಂಡ್ ದಿ ಪಾರ್ಟಿಸಿಪೆಂಟ್ಸ್, ಫಾರ್ಮರ್ ಪ್ರೆಸಿಡೆಂಟ್ಸ್ ಅಂಡ್ ದಿ ಸೆಕ್ರೆಟರೀಸ್ ಆಫ್ ಉತ್ತರ ಭಾರತಿ. ಮತ್ತು 32ನೇ ಸ್ಥಾಪನಾ ದಿವಸ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಈಗಾಗಲೇ ನಾರಾಯಣ ಪ್ರಸನ್ನ ಅವರು ಮೆನ್ಷನ್ ಮಾಡಿದ್ದಾರೆ, 3 ದಿವಸದಿಂದ just on 5th May, Union Cabinet have decided a emergency credit line guarantee scheme with a 2.55 lakh crore allocation. Adralli to make sure, particularly to avoid the short-term liquidity crisis among the MSMEs due to the situation in West Asia and some different parts of the world. That includes 2.55 lakh crore, includes the 5,000 crore for the airlines. Because you know Air India already said that they cannot operate because of increasing the fuel costs. And this, the 100% credit guarantee, they kept some cap, 20% of the peak working capital, up to the cap of the 100 crores, repayable within 5 years' time, with a 1 year moratorium. This is one of the very encouraging schemes from Government of India. My exposure to MSMEs is accidental because most of my tenures are in the departments which no IAS officer wanted to work. They are the social sectors. I worked in the primary education sector, health and family welfare sector, food and civil supplies, handloom development corporation, and then Karnataka State Finance Corporation. At that time, Krishnaji was on the board. Because whenever I went to the KSFC, even my colleagues were saying, "Papa, KSFC hakidara." This is the look. I'm saying that this is the perspective. Similarly, when any officer, even now, even the minister, ಯಾರು ಪ್ರೈಮರಿ ಸೆಕೆಂಡರಿ ಎಜುಕೇಶನ್ಗೆ ಹಾಕಿದ್ರೆ ಮಿನಿಸ್ಟರ್ ಹೇಳ್ತಾರೆ ನನಗೆ ಆ ಇಲಾಖೆ ಬೇಡ ಅಂತ. Similarly, health and family department, they are the mostly social sectors, which unfortunately many of my colleagues, senior and younger, everybody want to go to commerce and industry, excise, finance, but nobody want to work in the rural development. They are the sectors, actually the education and health I consider as the most important sectors for any country's development. So when you talk of the MSMEs, I had my experience there when Krishna was there. Avaga now to delegate the powers, we had at that time our branches, KSFC branches, powers up to 5 crores. To increase it to 20 crores, I have to struggle a lot, because I am saying that in the
headquarters, we don't do anything. Proposal will come from the district. We just formally we go through it like the clerical job. I said, why not the power up to 20 crore be delegated to branches? That lot of resistance from our own colleagues in KSFC, because he knows very well how we could struggle, we could bring it before the board. Finally, we could take approval of the finance department. Then again, it went to cabinet and delegating the powers to the branches. I said that trusting is the most important thing in the industry sector. I feel that. Because I've seen one of the very, very successful, very, very not successful, but very motivated, well-intentioned entrepreneurs, they could not succeed because of some circumstances beyond their control. So here, few initiatives I consider, because when I checked up, nearly about 58 to 59% of employment in India is self-employment, different levels. So out of that, 40% of exports come from MSME sector. As per the government statistics, 28 to 30% of our GDP comes from MSME sector. So some new programs, new schemes of government of India. Some of you may be aware. I thought I'll mention them. One is that investment limits are increased, you know, that both for micro and small industries. And the credit guarantee fund, which has come with a dedicated fund, mostly this for without any collaterals. Up to 9,000 crore allocation is done by Government of India per annum. And Udayam portal is, all of you are familiar. And then the Prime Minister Employment Generation Program. This is implemented through KVIC. And also we have a SRI fund, it's a Self-Reliance India Fund. It is providing the equity funding support to allocation of 50,000 crores, mainly for MSMEs, and the cluster development program to bring the economies of scale. And public procurement, at least 20% of the procurements out to from MSMEs, that too through GEM portal. Government e-portal is there. Even any procurements have to done through the portal. And then 45-day payment rule. How far this rule is implemented, I don't know. But these are some of the good initiatives from the Government of India. But somehow there are some concerns, because I can give my own experience, because I have not done in industry, but my son did his MBA from France. 9 years he was in hospitality industry. His son and my son were the classmates in France. So for get a 2.5 acres of KADB land, though I was in service for 35 years, my own colleagues are additional chief secretaries, my own colleagues are in KADB, my own colleagues are in the younger elements. They are Udyog Mitra. I took 1 year, 4 months to get it to 2.5 acres of land. There are 19 steps. I don't know how any industrialist or entrepreneur will survive. 19 months to get a piece of land. Right from March or April 2024, I think so, to final allotment. Various steps. First, you have to prepare a project report, submit to Udyog Mitra. They will again send it to department. Department will vet it. Then after 2 months, 3 months, you get a first. You have to brief the concerned MD. Then the single window, so-called single window agency meeting takes place. Though MB Patil I know personally, the present Minister of Major Industries. I was at DC there in 1992, long back anyhow. He still remembers and quite helpful. Despite being helpful, the meeting took place sometime in September 2024 or so. Proceedings took 6 months' time. I don't know why proceedings take 6 months' time. It can be done within 24 hours, within done 48 hours. It took almost 6 to 7 months for the proceedings to get
pending out. After getting the proceedings, you get a letter for payment of 35%. After that, after allotment, suddenly the same land which is given to us, given to some MLA. I don't know. I was shocked. I was somewhere in a different part of the world. I was in Armenia. So my son desperately called, Papa, our land, same land is given to some MLA. Then Ravishankar also is a common sir, KD Valley, ನೀವು ದುಡ್ಡು ಕಟ್ಟಿದ ನಂತರ ಕೂಡ ಬೇರೆಯವ್ರಿಗೆ ಅಲಾಟ್ ಮಾಡ್ತಾರೆ. I have to again speak to minister. Then after getting that, he has to call the MLA, convince him, ಇವರು ನಮ್ಮ ಕಡೆ ಕೆಲಸ ಮಾಡಿದ್ದಾರೆ DC ಆಗಿ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ somehow it got cleared. After that payment, then we have to go to KD office in Mysore. Then they give a letter. Then we have to go for the certification from sub-registrar, from the local DAC. Then again registration. After the registration, again we have to come to KD office. Then possession again they visit. I'm saying 18 to 19 steps. I'm saying that how any industry, particularly small industries, micro industries, medium industries, how do they survive? So because they all go through the background. This is how it happens. Because if you are not allowing things to happen face to face, so this is one of the major concern. I feel that I don't know how it has to be faced by all. You know, other day, last month, I was in Mysore in connection with there was an international academic conference on Ekatva Manav Darshan. There I went to Scanray. Scanray, some of you might be knowing, Vishwa Prasad Alva. KSFC ನಿಂದ ಆವಾಗ ನಾವು I think we gave him loan of 1 crore also. It is the most successful precision medical equipment industry in the world. And he says that, sir, I will never do any supplies to the government. Neither to government of Karnataka, neither from the government of India. And he said the payments, the struggle he is facing, though he is in the area, because he took me around in Mysore, where its Scanray is located. Now it became a very big successful. He's saying that these patches of land, ADM land allotted 20 years ago, not occupied. I go on begging the state government, whatever the government in power, not saying this party or that party. Why the certain renewals have to be done every year? Those are in hospital industry, you know that. Trade license have to be renewed every year. Why? It can't be given indefinitely for 5 years or up to the whatever the period, because in education department and as a commissioner of public instruction, they had a rule. Every government aided school, they have to come for the renewal every year. So we got it changed. So somehow at that time, Basavana Zoratti was the minister, compared to the better life. Somehow I could convince him. We said that make it 5 years or whichever is or until further order, whichever is earlier. This can be done. Why a small license? For a trade license, you have to go every year to BBMP or concerned municipal authorities. I'm saying that similarly, many of the licenses renew. Why should they renew? Why renew 1 year? Why can't you make it as a 2 years, 3 years, 4 years, 5 years? Put a clause. Until further orders, whichever is earlier. Power will be always with the government. But that, unfortunately, nobody wants to see that. Second point I want to highlight is that mainly MSM is facing arbitration. I referred to him also, Krishnaji. Also referred to Government of India, to Finance Secretary, my colleague. Nothing will be done. Arbitration, big industries, large industries can survive. If arbitration goes more than 1 year, that industry, that MSME will become NPA. Once you become NPA, no bank will give you a loan. So you are caught in the vicious circle. Why can't we ensure that any arbitration proceedings of MSME should be settled within 1 year? Why can't we bring out a legal change? It's possible. This is discussed at national level. I was told Laghudev Bharti also raised at the various forums. And the second point I wanted to say that non-receivables, when you pay the GST, if suppose your supplier doesn't pay you, so GST has to be reversed. That becomes a burden on MSMEs. How are you going to face big industries with some
some different, those who are diversified, they can raise the resources. If you are non-receivables of an MSME, if the GST is reversed, then the financial burden is on you. Why can't this be changed? They are trying to just few things, whatever it come to my notice. This is the Lagutya Bharati. It's a very, very good forum. Though it is a works in a different way compared with CASIA or FSCCI or CIA, it's a very different type of a group. It is more concerned about nation building. When you are talking of Atmanirbhar Bharat, when you are moving away from Make in India to Made in India, when you are thinking of the vision of a Vikasit Bharat, these are the small changes will make a lot of difference, because I feel that we need not have a big changes to bring a transformation. Small changes here and there will bring a transformation which is much needed for empowered Bharat. With this, I thank Lagutya Bharati giving me an opportunity to share few of my thoughts. And now I am associated with few institutions in both NIT Nagpur and IISER Pune. I am seeing that type of a incubations, research coming up there. This point repeatedly whenever I address the convocation or addressing the faculty members, I mentioned that your research is not reaching the field. Because if you do a research, what is the relevance to a Bharat? When you do some research, it should have some impact on the local, at least in the surrounding areas, including at least it should have a surrounding region. Then the purpose of a research is achieved. Now merely recording getting a patent is not a big thing now. Government has support there. How many patents are materialized into the commercialized? Excellent patents are there. So some sort of a supportive mechanism to ensure that patents will be materialized into a commercial activities. If the patent becomes a commercial activity, commercialized, it will have a lot of impact, because Bangalore particularly it's considered the startup capital of India, and we also have a large number of the unicorns in Karnataka, and particularly in Bangalore. These are these initiatives, particularly the how do we link the outcome of a research to whether the manufacturing or supporting the services. If the research is made relevant and also the transfer to the field, it will make a tremendous impact, because a lot of innovations are done now in the different universities, different NITs, IITs or Tier 2, Tier 3 level institutions. A lot of innovations, lot of activities are going on. How do we link them to the field? I think days are not very far, with a proactive system in the national level and also supportive in various states. These MSMEs are a bright future, but it's a struggle again. No one should take things granted, because MSMEs, though the thing is that just an example of the collateral-free loan credit system. Though the ministry, government of India announced in the budget, it took nearly the 8 months to implement it. Because the banks say, even now some banks say that, where is that RBI circular? Collateral, without collateral, providing a credit to MSMEs is a national policy. It is announced in the budget, it has announced in the floor of parliament. Even then to reach that, it took so much time. Even though some of my colleagues tell me that some of my friends in MSME sector, some banks even they think that the government of India making the rules, but we will go slow on that. His attitude, some of the whatever reforms, whatever changes brought in the national level, it should reach to the ground level. It should have the sensitive and also sensible, the proactive banking, financial institutions, so that MSMEs will have a brighter future. With these words, I thank Lagutya Bharati once again. I compliment all the members of Lagutya Bharati, particularly Shankarji, his story of success. I know how much struggle he has undergone. It's not very easy. I'm not, because I'm saying that whatever the political party, I'm not saying that this party is sympathetic or ಯಾರಲ್ಲಿ ಕೂಡ MSME ಬಗ್ಗೆ ಯಾಕಂದ್ರೆ ಇವಾಗ ವಿನಾಪಿರಬೇಕು ಕೃಷ್ಣ ಅವರಿಗೆ GIM ಆಗಿದ್ದಾಗ global investors meet. I went there as one of the session was given to me. At that time, I pleaded that
dedicate at least 2 days for these MSMEs in the global investors meet. We are doing a 5-day meet where they are doing that. It is 1 day, okay, 2 days start at least 1 day dedicate to the MSMEs so that international collaborations will become possible, networking become possible, and the successful entrepreneurs, budding entrepreneurs, they will get a motivation in such a huge international conference that a global investor, nowadays every state is doing that global investors meet, be it Gujarat, be it Bangladesh, be it Rajasthan, or Karnataka, or Andhra, Telangana, different states. So collectively we have to put a demand on the concerned state government to dedicate some time, some half day or 1 day in the global investors meet to MSME sector so that your work, your innovations, your what type of activities will get an exposure and support internationally. With these words, I compliment Aditya Bharti again. Thank you so much. Jai Hind. Thank you, sir, for your valuable insights and inspiring address. We are truly honored to have you today with us. I now call upon Srimati Srividya, Secretary of Lagodhyam Bharati Karnataka, to take over. Good evening, everybody. Thank you, Swati. I am here for a very special segment today. Let me introduce you all to a certification program that's being conducted by Lagodhyam Bharati, the Fashion, Art and Design Program, FADP. It's a thoughtful design 4-month course conducted by Lagodhyam Bharati Karnataka and IMS Foundation in collaboration with Youth for Shiva. This program empowers aspiring women entrepreneurs and creating individuals with practical skills in fashion designing, boutique management, and self-employment opportunities, contributing to the growth of micro and small-scale industries. So this was conducted under the guidance of Dr. Deepashri, a consultant for apparel training and program. I request our State Vice President, Srimati Chaya Patil, to honor her. We also have amongst us faculty for the same program, Tanmay Rising. I request Chaya to honor her also, please. We have amongst us Mrs. Amala, a resource person who has been teaching about the sealing finishes required for the program. I request her to come over, please. Just to let you know, this is being the second program in the process. The pilot batch that happened had about 8 students which passed out last year. And this year we have with us 14 students in the same program. It has been an honor for me to call out the names, and this is going to be the certification ceremony. I'll be calling out the names of the students. I request our guest, Shankar sir, to hand over the certificates to them. I'm calling out the names. I request the students to please come over on the stage. Yes. I also request Shri Madan Gopal sir to join. Srimati Sharmila Kumari. Srimati Sunita J. Srimati Saumya N. Srimati Shruti G. Seven plus seven ಮಾಡಿ ಚೇಂಜ್ ಓವರ್ ಮಾಡಿ. Srimati Shweta V. Srimati Prema Kumari. ಚೇಂಜ್ ಓವರ್. I now request Manan Gopal to please hand over the certificates. Srimati Manjula M.
Srimati Sahana A.L., Ms. Ramya D., Ms. Divya Shri D., Mrs. Divya Shri, Mrs. Manasa, Ms. Neena N., Srimati Renuka S. Then we have the 14 students who finished their program with us this time. A big round of applause to all of them. Congratulations to all the participants and we wish you a great success. Thank you everyone. Thank you, ma'am. Congratulations all the students. I now invite Shri K.M. Ravi Kumar, General Secretary of Laghu Udyog Bharati Karnataka, to deliver the concluding remarks of the Sthapana Divas. ಥ್ಯಾಂಕ್ ಯು ಶಾಂತಿ ಮೇಡಮ್. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತು ನಮ್ಮದು 32nd ಸ್ಥಾಪನಾ ದಿವಸ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ 25th of April 1994 ನಮ್ಮ ಸ್ಥಾಪನಾ ಇದನ್ನಾಗಿರೋದು. ಸೊ ಎವ್ರಿ ಇಯರ್ ನಾವು 25th of April ಸ್ಥಾಪನಾ ದಿವಸ ಮಾಡ್ತಾ ಬರ್ತೀವಿ. ಬಟ್ ಈ ಸಲ ಸ್ವಲ್ಪ ಲೇಟಾಗಿ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನಂತಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ನಮಗೆ 19 ಯೂನಿಟ್ಸ್ ಇದೆ. ಈ 19 ಯೂನಿಟ್ಸ್ ಅಲ್ಲೂ ಸ್ಥಾಪನಾ ದಿವಸ ಎಲ್ಲ ಯೂನಿಟ್ ಅಲ್ಲಿ ಈಚ್ ಅಂಡ್ ಎವ್ರಿ ಪ್ಲೇಸ್ ಅಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಎವ್ರಿ ಇಯರ್ ಮಾಡಿಸ್ದಂಗೆ ಈ ವರ್ಷನೂ ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ಯೂನಿಟ್ಸ್ ಅಲ್ಲೂ ಸ್ಥಾಪನಾ ದಿವಸ ನಡೆಸಿ ಆದ್ಮೇಲೆ ನಮ್ಮ ಸ್ಟೇಟ್ ಆಫೀಸಲ್ಲಿ ಇವತ್ತು ಸ್ಥಾಪನಾ ದಿವಸನ ಮಾಡ್ತಾ ಇದ್ದೀವಿ. ರೆಸ್ಪೆಕ್ಟೆಡ್ ಚೀಫ್ ಗೆಸ್ಟ್, ಡಿಸ್ಟಿಂಗ್ವಿಶ್ ಡಿಗ್ನಿಟರೀಸ್, ಎಸ್ಟೀಮ್ ಪಾಸ್ಟ್ ಪ್ರೆಸಿಡೆಂಟ್ಸ್ and office bearers and dear members of Laghu Udyog Bharati Karnataka, as we come to the close of this meaningful and inspiring 32nd Sthapana Divasa celebration, I stand before you with a deep sense of gratitude and pride. Today has not just been a formal gathering, it has been a reflecting of our journey, our values and our collective commitment towards strengthening the spirit of small and medium entrepreneurs. Over the past 32 years, Laghu Udyog Bharati Karnataka has grown from strength to strength, guided by visionary leadership and supporting by dedicated members like all of you present here. We have truly honored to have the presence of our respective chief guest, Sri M. Madan Gopalji, and guest of honor Sri Shankar Sriviji, and our mentor Tippeswamiji. Those words have enlightened and motivated us. My sincere thanks to all our dignitaries and guests of honor for the gracing the occasion and sharing their valuable thoughts. I would like to express our heartfelt appreciations to all past presidents and general secretaries who have tirelessly have laid the strong foundation on which we proudly stand today. Honoring them today is not just a gesture, it is a recognizing of a legacy that continues to inspiring us. We'd also like to congratulate the students of FADP Boutique program. This initiative was taken by Laghu Udyog Bharati Women Entrepreneurs team, which called for the special mention. The students' achievements today mark the beginning of the promising journey. We are confident that you will contribute meaningful to the entrepreneurial ecosystem. As we move forward, let us reform our commitment to the idea of self-realized innovations and the national building. Let us continue to empower our small industries, support each other, and contribute to the growth of our great nation.
I extend my sincere thanks to everyone who worked behind the scene to make this event as grand successful, especially our office staff, Swati, Dilip, Anupam, Vajramuni, and Mahalashmi. Please give them a big round of applause. With these words, I conclude the 32nd Sthapana Divasa celebration. I once again thanks each one of you for your presence and participation. Wish you all success and continuous enthusiasm. Thank you. Dhanyavad. Thank you, sir, for your closing thoughts. May I now request Shri HVS Krishnaji, Shri Bhojraji, and Shri Shrikanta Dattaji to accompany the chief guest for high tea and unveiling. We now respectfully request our honorable chief guest to kindly pursue with the high tea.